ಇಷ್ಟ ಆಯ್ತಾ? ತುಂಬಾನೇ ಇಷ್ಟ ಆಯ್ತು. ಆದ್ರೆ ಅಷ್ಟಕ್ಕೂ ಇಷ್ಟು ಸಡನ್ ಆಗಿ ಇದನ್ನೆಲ್ಲ ಯಾಕೆ ತಗೊಂಡ್ ಬಂದ್ರೋ, ಯಾಕೆ ಇಷ್ಟೊಂದು ಪ್ರೀತಿ ಸುರಿಮಳೆನ ಸುರಿಸ್ತಾ ಇದ್ದೀರೋ ತಿಳಿಸ್ತೀರಾ ಯಜಮಾನ್ರೆ? ನಾನು ಯಾವುದಾದ್ರೂ ಮೀಟಿಂಗ್ ಹೋದಾಗ ನೀನು ಎದುರು ಬಂದ ಪ್ರತಿ ಸಲನೂ ನನ್ನ ಲೈಫಲ್ಲಿ ಅದ್ಭುತ ನಡೀತಿರತ್ತೆ. ಇವತ್ತು ನನ್ನ ಮೀಟಿಂಗ್ ದೊಡ್ಡ ಸಕ್ಸಸ್ ಆಯ್ತು. ಪೊಸಿಷನ್ ಬದಲಾಗೋದ್ರ ಜೊತೆಗೆ ಸ್ಯಾಲರಿ ಕೂಡ ಹೈಕ್ ಆಯ್ತು. ಲವ್ ಯು ಅವನಿ. ಇದರಲ್ಲಿ ನಾನ್ ಮಾಡಿದ್ದೇನಿದೆ ಬಾವ? ನಿನ್ ಕಷ್ಟನೇ ನಿನ್ ವಿಜಯದ ರಹಸ್ಯ. ನನ್ನ ವಿಜಯದ ರಹಸ್ಯ ನನ್ನ ಹೆಂಡತಿ. ವಿನಾ ಸ್ತ್ರೀಯ ಜನನಂ ನಾಸ್ತಿ, ವಿನಾ ಸ್ತ್ರೀಯ ಗಮನಂ ನಾಸ್ತಿ, ವಿನಾ ಸ್ತ್ರೀಯ ಜೀವನ್ ನಾಸ್ತಿ, ವಿನಾ ಸ್ತ್ರೀಯ ಸೃಷ್ಟಿಲೇವ ನಾಸ್ತಿ ಅಂತ ನಿನ್ನಂತ ಹೆಣ್ಮಕ್ಳನ್ನ ನೋಡಿ ಲೇಖಕರು ಬರೆದಿದ್ದಾರೆ ಅನ್ಸತ್ತೆ. ಬಾವಾ ತುಂಬಾ ಹೊಗಳ್ತಾ ಇದ್ಯಾ. ಸೃಷ್ಟಿಗೆ ಮೂಲ ನೀವು, ನಿಮ್ಮನ್ ಹೊಗಳೋ ಅಷ್ಟು ದೊಡ್ಡವರ ನಾವು? ನಮ್ಮ ಮೇಲೆ ಅಭಿಮಾನ ತೋರಿಸೋ ಜನರೆಲ್ಲರೂ ನಮ್ಮನ್ನ ಸೀತಾರಾಮಂಗೆ ಹೋಲಿಸಿದ್ರು. ಈ ಸೀತಾರಾಮನ್ನ ಯಾವಾಗ್ಲೂ ಗರ್ವದಿಂದ ತಲೆ ಎತ್ಕೊಳ್ಳೋ ಹಾಗೆ ಮಾಡ್ತಾಳೆ ಹೊರತು ಅವಮಾನದಿಂದ ತಲೆ ತಗ್ಸೋ ಹಾಗೆ ಮಾಡಲ್ಲ ಬಾವ. ನನ್ನನ್ನ ಇನ್ನೊಂದು ಹೆಣ್ಣಿಗೆ ಬಿಡ್ಕೊಡ್ತಿದ್ದೀನಿ ಅಂತಿದೀಯಾ? ಅದು ತಲೆ ಎತ್ಕೊಳ್ಳೋದು ಹೇಗಾಗತ್ತೆ ಅವನಿ? ನಮ್ಮ ಪ್ರೀತಿಗೆ ಇಂಥ ಗುರುತುಗಳು ತುಂಬಾನೇ ಇದೆ ಅವನಿ. ಇನ್ ಮುಂದೆ ಇಂಥ ನೆನಪುಗಳ ಜೊತೆ ನನ್ನ ಬದುಕು ಅಂತೀಯ? ಅಷ್ಟು ಶಕ್ತಿ ನನಗಿಲ್ಲ. ಕನ್ಸಲ್ ಕೂಡ ಸಹಿಸ್ಕೊಳ್ಳೋದಿಲ್ಲ. ಕಣ್ಣು ತೆರೆದರೆ ಚಿತ್ರವಾಗೋ ಕನಸುಗಳಿಗಿಂತ ಕಣ್ ತೆರೆಸೋ ಸತ್ಯಗಳೇ ಮೇಲು. ನಾವ್ ಯಾರಿಗೆ ಅನ್ಯಾಯ ಮಾಡಿದೀವಿ ಅಂತ ಅವನಿ ನಮಗಿಷ್ಟು ಕಷ್ಟಗಳು? ನಿತ್ಯ ಪೂಜೆ ಮಾಡೋ ಪೂಜಾರಿಗೆ ಕಷ್ಟ ಇದೆ. ಅಷ್ಟ ಮಾತ್ರಕ್ಕೆ ಪೂಜೆ ಮಾಡೋದು ಅನ್ಯಾಯನ? ಪಾಠ ಮಾಡೋ ಗುರುವಿಗೆ ಕಷ್ಟ ಇದೆ. ಹಾಗಂತ ಮಕ್ಕಳ ಭವಿಷ್ಯಕ್ಕೆ ಬುನಾದಿ ಹಾಕೋದು ಅನ್ಯಾಯನ? ಕಷ್ಟ ಇಲ್ದೇ ಇರೋ ಮನುಷ್ಯನ್ನ, ಕಣ್ಣೀರಿಲ್ದೇ ಇರೋ ಮನೇನ ಯಾರಾದ್ರೂ ನೋಡೋದಕ್ಕಾಗತ್ತಾ? ನಿನ್ನ ಬಿಟ್ಬಿಡೋದು ನಂಗೂ ನೋವಾಗ್ತಿದೆ ಅಂತ ಹೇಳ್ದೆ ಅಲ್ವಾ? ಆದ್ರೆ ಪರಿಸ್ಥಿತಿಗೆ ತಲೆ ತಗ್ಗಿಸ್ದೆ ತಪ್ತಿಲ್ಲ. ನೀನ್ ಏನಾದ್ರೂ ಹೇಳು, ನಾನಂತೂ ತಕ್ಷಣ ಸಿರಿಪುರಕ್ಕೆ ಹೋಗಿ ಅಲಕ್ಕಿಯನ್ ಭೇಟಿ ಮಾಡಿ ಮಾತಾಡ್ತೀನಿ. ಈ ಜೀವನ, ಈ ಜನ್ಮ ನಾನು ಅವನಿಗೆ ಸಮರ್ಪಣೆ ಅಂತ ಹೇಳಿ ಬರ್ತೀನಿ. ನಾನು ಇದಕ್ಕಿಂತ ಜಾಸ್ತಿನೇ ಹೇಳಿದ್ದೀನಿ ಬಾವ. ಆ ರುದ್ರಾಣಿಗೆ ಸರಿಯಾದ ಪಾಠ ಕಲಿಸ್ತೀನಿ. ರುದ್ರಾಣಿ ಬುದ್ಧಿ ಒಳ್ಳೇದಾಗಿದ್ರೆ ಮಗಳ ಜೀವನನ ಯಾವತ್ತೂ ಸರಿ ಮಾಡ್ತಿದ್ಲು. ನಾನು ಹೊರಡ್ತೀನಿ. ಅಗ್ನಿಸಾಕ್ಷಿಯಾಗಿ 7 ಹೆಜ್ಜೆ ಹಾಕಿದಾಗ ನೀನು ನನ್ನ ಕೈನ ಹೀಗೆ ಹಿಡ್ಕೊಂಡಿದ್ದೆ. ನನ್ನ ಕೈಯನ್ನ 100 ಕಾಲ ಬಿಡಲ್ಲ ಅಂತ ಮಾತು ಕೊಟ್ಟಿದ್ದೆ. ಇವಾಗ ಹೇಗೆ ಬಿಡು ಅಂತ ಹೇಳ್ತಿದೀಯಾ? ಯಾಕೆ ಮಾತು ತಪ್ತಿದೀಯಾ? ಕುಟುಂಬಕ್ಕೋಸ್ಕರ ಮಾತು ತಪ್ಪದೆ ಇರೋಕ್ಕಾಗ್ತಿಲ್ಲ ಭಾವ. ಅತ್ತೆ ಪ್ರಾಣಕ್ಕೋಸ್ಕರ ನನ್ನ ಪ್ರಾಣಕ್ಕೆ ಪ್ರಾಣ ಆಗಿರೋ ನಿನ್ನ ಬಿಡೋದನ್ನ ಬಿಟ್ಟು ಬೇರೆ ದಾರಿ ಕಾಣಿಸ್ತಾ ಇಲ್ಲ. ಆದ್ರೆ ನಿನ್ನ ಪರಿಚಯ, ನಿನ್ನ ಪ್ರೀತಿನ ನಾನು ಸತ್ರು ಕೂಡ ಮರೆಯೋದಿಲ್ಲ.
ಚಿತೆ ಮೇಲೆ ನಾನ್ ಸುಟ್ಟೋಗ್ತೀನಿ ಹೊರತು ಅದು ಸುಟ್ಟೋಗಲ್ಲ. ಅದು ಯಾವಾಗ್ಲೂ ಬದುಕಿರತ್ತೆ. ನಾವು ದೂರ ಆದ್ರೆ ಹಿಂದೂ ವಿವಾಹ ಧರ್ಮದಲ್ಲಿ ಗಂಡ ಹೆಂಡತಿ ಬಂಧ ಅನ್ನೋ ಮಾತಿಗೆ ಅರ್ಥನೇ ಇರಲ್ಲ ಅವನಿ. ನಾವು ಯಾವುದೇ ಪರಿಸ್ಥಿತಿಯಲ್ಲೂ ದೂರ ಆಗಬಾರ್ದು. ನನ್ನ ಅತ್ತೆಗೆ ಯಾವುದೇ ಪ್ರಾಣಹಾನಿನೂ ಆಗಬಾರ್ದು. ಈ ಮನೆ ಅಂಧಕಾರ ಆಗಬಾರ್ದು. ಏನತ್ತೆ ಹಾಗೆ ನೋಡ್ತಾ ಇದ್ದೀರಾ? ಒಳ್ಳೆತನದಲ್ಲೂ ದೊಡ್ಡತನದಲ್ಲೂ ತ್ಯಾಗದಲ್ಲೂ ಸೇವೆಯಲ್ಲೂ ನನಗಿಂತ ಮೇಲಿನ ಸ್ಥಾನದಲ್ಲಿ ಕಾಣಿಸ್ತಿದ್ಯಮ್ಮ. ಲೋಕದಲ್ಲಿ ಯಾರಾದರೂ ತಮ್ಗಾಗಿ ತಾವು ಬೇಡ್ಕೋತಾರಮ್ಮ. ಇತರರಿಗಾಗಿ ಪ್ರಾರ್ಥನೆ ಮಾಡೋರನ್ನ ನನ್ನ ಹೆಂಡತಿ ರೂಪದಲ್ಲಿ, ನನ್ನ ಚಿಕ್ಕ ಸೊಸೆ ರೂಪದಲ್ಲಿ ನಾನು ನೋಡ್ತಿದ್ದೀನಮ್ಮ. ಚಿಕ್ಕ ಚಿಕ್ಕ ವಿಷಯಕ್ಕೂ ಜಗಳ ಮಾಡಿ ಬೇರೆ ಸಂಸಾರ ಮಾಡೋ ಸೊಸೆ ಅಂದ್ರಿರೋ ಈ ದಿನಗಳಲ್ಲಿ ನನ್ನ ಸೋದರ ಸೊಸೆ ಎಷ್ಟು ದೊಡ್ಡವಳು ಅಂತ ನನ್ನ ಕಣ್ಣಾರೆ ನೋಡ್ತಾ ಇದ್ದೀನಿ. ಆದ್ರೆ ಕೈಯಾರೆ ಕಳ್ಕೊತಾ ಇದ್ದೀನಿ. ಆದ್ರೆ ಮನ್ಸಿಗೆ ತುಂಬಾ ನೋವಾಗ್ತಿದ್ಯಮ್ಮ. ವಿಗ್ರಹ ಹೊರಗೋಗಿದ ವಿಷಯದಲ್ಲಿ ಮೊದಲು ನಿನ್ ಮೇಲೆ ಕೋಪ ಇದ್ರೂ ನೀನ್ ತಪ್ಪಿಲ್ದೆ ನಡೆದಿರೋ ಘಟನೆಗೆ ಆ ಕೋಪ ಹೊರಟೋಯ್ತಮ್ಮ. ಆದ್ರೆ ಇವತ್ತು ಅದೇ ವಿಗ್ರಹಕ್ಕಾಗಿ ನೀನು ನಿನ್ನ ಗಂಡನ ತ್ಯಾಗ ಮಾಡೋಕ್ ಸಿದ್ಧವಾಗಿರುವಾಗ ನಾವು ಬರೀ ಪ್ರೇಕ್ಷಕ ಪಾತ್ರ ವಹಿಸ್ತಿದೀವಮ್ಮ. ತುಂಬಾ ನೋವಾಗ್ತಿದ್ಯಮ್ಮ. ಹೊಗಳಿ ಹೊಗಳಿ ಆರ್ ಹೋಗೋ ದೀಪಕ್ಕೆ ಬೆಳಕು ಜಾಸ್ತಿ ಅಂತಾರೆ ಅಲ್ವಾ? ಎಷ್ಟು ಹೊಗಳ್ತಿರೋ ಹೊಗಳಿ. ನಮ್ಮ ಹಳ್ಳಿಯವರೆಲ್ಲರೂ ನಿಮ್ಮನ್ನ ದೇವತೆ ತರ ಪೂಜಿಸ್ತಾರೆ. ಅಂತ ದೇವತೆ 10 ಜನರ ಮುಂದೆ ಅವಮಾನ ಪಡಬಾರ್ದು. ನಿಮ್ಮ ಗೌರವ ಸಾಸಿವೆ ಅಷ್ಟು ಕೂಡ ಕಡಿಮೆ ಆಗಬಾರ್ದು. ನಿಮ್ಮ ಸ್ಥಾನ ಅವ್ರ ಹೃದಯದಲ್ಲಿ ಅಮರವಾಗಿ ಉಳಿಬೇಕು. ಅದಕ್ಕೆ ಗಂಡನ್ ಮಾತ್ರ ಅಲ್ಲ, ಪ್ರಾಣ ತ್ಯಾಗಕ್ಕಾದರೂ ಸಿದ್ಧಾನೆ. ಅತ್ತೆ ಮಾವನ ಜೊತೆಗೆ ನಾವು ಕೂಡ ಸ್ವಲ್ಪ ಕೋರಸ್ ಹಾಡಿದ್ರೆ ಒಳ್ಳೆ ಮಾರ್ಕ್ಸ್ ಸಿಗತ್ತೆ. ನೀನು ಮೇಣದ ಬತ್ತಿ ಹಾಗಮ್ಮ, ಎಲ್ರಿಗೂ ಬೆಳಕು ಕೊಡ್ತೀಯ. ನೀನ್ ಮಾತ್ರ ಕಣ್ಮರೆಯಾಗೋದಕ್ಕೆ ರೆಡಿಯಾಗಿರ್ತೀಯ. ತುಂಬಾ ಸೂಕ್ಷ್ಮವಾಗಿ ಹೇಳಿದ್ರು ಅವನಿ ಬಗ್ಗೆ ಒಳ್ಳೆ ಮಾತನ್ನೇ ಹೇಳಿದಿರಾ ಅತ್ತೆ. ಅವನಿ ಎಂಥವಳು ಅಂದ್ರೆ ಟ್ರೈನ್ ಮುಂದೆ ಇರೋ ಇಂಜಿನ್ ಥರ ಅತ್ತೆ. ಎಷ್ಟೇ ಭಾರ ಆದ್ರೂ ಸರಿ, ಉಳ್ದಿರೋ ಬೋಗಿನೆಲ್ಲ ಹೇಗೆ ಎಳ್ಕೊಂಡು ಹೋಗುತ್ತೋ ಅವನಿ ಕೂಡ ಹಾಗೆ. ಅವಳ ಮೇಲೆ ಎಷ್ಟೇ ಭಾರ ಬಿದ್ರೂ ಕೂಡ ಕುಟುಂಬ ಅನ್ನೋ ಕಂಪಾರ್ಟ್ಮೆಂಟ್ನ ಸುಲಭವಾಗಿ ಎಳ್ಕೊಂಡು ಹೋಗ್ತಾ ಇರ್ತಾಳೆ. ಅವನಿ ಬಗ್ಗೆ ಎಷ್ಟು ಒಳ್ಳೆ ಮಾತು ಹೇಳಿದ್ರು ಕಡಿಮೆನೆ. ಅವನಿ ಗ್ರೇಟ್ ಅಷ್ಟೇ. ಹೌದಮ್ಮ, ಅವನಿ ತುಂಬಾ ಗ್ರೇಟ್. ಒಂದ್ ಮಾತು ಹೇಳಾತೆ, ಅವನಿನ ನೋಡ್ತಿದ್ರೆ ನನಗ್ ಜಲಸಿ ಅನಿಸ್ತಿದೆ. ಯಾಕಮ್ಮ? ಮನೆಗೆ ಒಳ್ಳೇದ್ ಮಾಡೋ ಪ್ರತಿ ಸಂದರ್ಭದಲ್ಲೂ ಅವನಿಗೆ ಅವಕಾಶ ಸಿಗತ್ತೆ ಹೊರತು ನನಗಂತೂ ಸಿಗ್ಲಿಲ್ಲ. ನಿಮ್ಮಂಥ ಜಾತಕ ಅಲ್ದೇ ಇರೋ ಅವನಿಗೆ ಅವಕಾಶ ಹೇಗ್ ಸಿಗತ್ತೆ ಅಂತ ಎಲ್ಲರೂ ಹೇಳ್ತಿದ್ರು. ಜಾತಕ ಹೊಂದಾಣಿಕೆ ಆಗಿರೋ ನಾನ್ ಮಾತ್ರ ಇಂಥ ಸುವರ್ಣ ಅವಕಾಶ ನನಗೆ ಯಾವಾಗ ಸಿಗತ್ತೋ ಅಂತ ಕಾಯ್ತಾ ಕೂತಿದ್ದೆ. ಕೇಳ್ಕೊ ನಿಹಾರಿಕಾ, ಅಮ್ಮನವರನ್ನ ಚೆನ್ನಾಗಿ ಕೇಳ್ಕೊ. ನಿನಗೆ ಒಳ್ಳೆ ಅವಕಾಶ ಸಿಗದೆ ಹೋಗಲ್ಲ. ಅರ್ಥ ಮಾಡ್ಕೊಳ್ಳೋ ಸೊಸೆಯಂದ್ರು ಸಿಕ್ಕಿದ್ದಾರೆ. ಅಮ್ಮನವ್ರ ದಯೆಯಿಂದ ಯಾರಿಗೂ ಯಾವುದೇ ಸಮಸ್ಯೆನೂ ಆಗಬಾರ್ದು. ನಮಗೆ ಬಂದಿರೋ ಗಂಡಾಂತರ ದೂರ ಆಗಿ ನನ್ನ ಮಗ ಸೊಸೆ ಬೇರೆ ಆಗಬಾರ್ದು ಅಂತ ನಾನು ಅನ್ಕೋತಿದ್ದೀನಿ. ಎಷ್ಟೋ ರೀತಿಲಿ ಕೇಳ್ಕೊಂಡಿದ್ದೀನಿ ಕೂಡ. ಏನ್ ನಡೆಯುತ್ತೋ ನೋಡೋಣ. ಮೋಸ ಮಾಡ್ತಿರೋ ನನಗೂ
ತ್ಯಾಗ ಮಾಡ್ತಿರೋ ನಿನಗೂ ದೊಡ್ಡ ವ್ಯತ್ಯಾಸ ಏನಿಲ್ಲ. ಇಬ್ರಿಗೂ ಸಮಾನವಾದ ಮಾರ್ಕ್ಸೇ ಸಿಗ್ತಾ ಇದೆ. ಅವರಿಗೆ ನನ್ನ ತ್ಯಾಗ ಕಾಣಿಸ್ತಾ ಇದೆ, ನಿನ್ ಮೋಸ ಕಾಣಿಸ್ತಿಲ್ಲ. ಆದರೆ ಮೇಲಿರೋನ್ಗೆ ಎರಡೂ ಕಾಣಿಸ್ತಾ ಇದೆ. ನನ್ನ ವಿಷಯ ಪಕ್ಕಕ್ಕಿಡು. ನನ್ನ ಬೆಲೆನ ತಿಳ್ಕೊಂಡ ದಿನ ನಂಗೆ ಈ ಮನೆ ಒಳಗೆ ಬರೋ ಅವಕಾಶ ಇರತ್ತೆ. ನಿಂದು ಸುಳ್ಳು ಜಾತಕ ಅಂತ ಗೊತ್ತಾದ ದಿನ ನಿಂಗೆ ರೀ ಎಂಟ್ರಿ ಇರೋದಿಲ್ಲ. ನಿನ್ನ ಹೊರಗಡೆ ಹಾಕೋ ವಿಧಾನ, ಆ ದೃಶ್ಯ ಒಂದು ಲೆವೆಲಲ್ಲಿ ಇರತ್ತೆ. ಹುಣಸೆ ಮುಪ್ಪಾದ್ರೂ ಹುಳಿ ಮುಪ್ಪಾಗಲ್ಲ ಅಂತಾರೆ. ಆ ರೀತಿನಲ್ಲಿ ಅವನಿಗೆ ಕಷ್ಟ ಬಂದ್ರೂ ಪೊಗೋರ್ ಮಾತ್ರ ಕಡಿಮೆ ಆಗಲ್ಲ. ನನ್ನ ಗಂಡನ್ನ ನಾನು ಬಿಟ್ಬಿಡ್ತೀನಿ ಅಂತ ಹೇಳೋದಕ್ಕೆ ಬಂದಿದ್ದೀನಿ. ಥ್ಯಾಂಕ್ ಯು ಅವನಿ, ಥ್ಯಾಂಕ್ ಯು ಸೋ ಮಚ್. ನಿನಗೆ ಎಷ್ಟು ಸರಿ ಕೃತಜ್ಞತೆ ಹೇಳಿದ್ರೂ ಕಡಿಮೆ ಆಗುತ್ತೆ ಗೊತ್ತಾ. ಥ್ಯಾಂಕ್ ಯು ಅವನಿ, ಥ್ಯಾಂಕ್ ಯು ಸೋ ಮಚ್. ಹೇ, ಥ್ಯಾಂಕ್ ಯು ಅವನಿ, ಥ್ಯಾಂಕ್ ಯು ಸೋ ಮಚ್. ಅಮ್ಮ ಅಮ್ಮ, ಅಯ್ಯೋ ಅಯ್ಯಯ್ಯೋ, ನಿಲ್ಸಮ್ಮ, ನಿಲ್ಸು, ಕಣ್ತಿರುತ್ತಿದೆ. ಬೇಗ ಮದ್ವೆ ಮುಹೂರ್ತ ಇಡ್ಸಮ್ಮ. ಶ್ರೀಕರ್ ಜೊತೆ ನನ್ನ ಮದ್ವೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಒಳ್ಳೇದು. ಇರಮ್ಮ, ನನಗೆ ತಲೆ ಸುತ್ತಾ ಇದೆ. ಓಕೆ ಓಕೆ, ಇಡಿಸ್ತೀನಮ್ಮ. ಪುರೋಹಿತರು ನಮ್ಮ ಮನೆಗೆ ಬರ್ತಿದ್ದಾಗೇನೆ ಒಳ್ಳೆ ಮುಹೂರ್ತ ಇಡಿಸ್ತೀನಿ. ನನಗೆ ತುಂಬಾ ಸಂತೋಷ ಆಗ್ತಿದೆಯಮ್ಮ. ತುಂಬಾ ವರ್ಷ ಆದ್ಮೇಲೆ ನೀನು ಇಷ್ಟು ಸಂತೋಷದಲ್ಲಿರೋದನ್ನ ನೋಡ್ತಾ ಇದ್ದೀನಿ. ಲೇ ಭದ್ರಾ, ಭದ್ರಾ. ಬಂದೆ ಅಕ್ಕ. ಮಾವನ್ ಯಾಕೆ ಕರಿತಿದೀಯಾ? ಹೇಳ್ತೀನಿರು. ಏನಕ್ಕ, ಯಾಕೆ ಕರ್ದೆ? ನಮ್ಮ ಅಲೇಖ್ಯ ಮದುವೆ ಇಷ್ಟಪಟ್ಟವನ್ ಜೊತೆ ನಡೀತಿರೋದಕ್ಕೆ ಕನಕಪುರದ ರುದ್ರಾಣಿ, ಏಕೈಕ ಕುಮಾರಿ ಚಿರಂಜೀವಿ ಲಕ್ಷ್ಮೀ ಸೌಭಾಗ್ಯವತಿ ಅಲೇಖ್ಯಾಗೆ ವೇದವತಿಯವರ ಕೊನೆ ಪುತ್ರ ಶ್ರೀಕರ್ಗೆ ಸದ್ಯದಲ್ಲೇ ತುಂಬಾ ಅದ್ದೂರಿಯಾಗಿ ವಿವಾಹ ನಡೆಯುತ್ತೆ ಅಂತ ಇಡೀ ಊರ್ಗೆ ಹೇಳು. ಏನ್ ಹಾಗೆ ನೋಡ್ತಿದೀಯಾ? ಅಮ್ಮ ಹೇಳಿದ್ ಕೇಳಿಸ್ಲಿಲ್ವಾ? ಕೇಳಿಸ್ತು ತಾಯಿ. ಏಯ್, ಇನ್ನೊಂದು ವಿಷಯ ಹೇಳಕ್ಕ. ಊರಲ್ಲಿ ನಿಂತೋಗಿರೋ ಹುಡುಗಿರ ಮದುವೆಗೆ ರುದ್ರಾಣಿ ಹಸಿರು ನಿಶಾನೆ ಕೊಟ್ಟಿದ್ದಾಳೆ. ಎಲ್ರೂ ಮುಹೂರ್ತ ಇಟ್ಕೋಬಹುದು ಅಂತ ಡಂಗೂರ ಸಾರ್ಸು. ಅಲೇಖ್ಯ ಮದ್ವೆ ಜೊತೆಗೆ ಅವ್ರ ಮದ್ವೆ ಕೂಡ ದೇವಸ್ಥಾನದಲ್ಲಿ ಮಾಡ್ಕೋಬಹುದು ಅಂತ ಹೇಳು. ಏನು ಹಾಗೆ ಯೋಚನೆ ಮಾಡ್ತಿದ್ಯಾ? ಮಗು ಹುಟ್ಟೋಕ್ಕೂ ಮುಂಚೆನೆ ಹೆಸರಿನ ಬಗ್ಗೆ ಯೋಚನೆ ಮಾಡ್ದಾಗೆ, ಬೆಳೆ ಕೈಗೆ ಬರ್ದೇನೆ ಕಟಾವಿನ ಬಗ್ಗೆ ಯೋಚನೆ ಮಾಡ್ದಾಗೆ ಯೋಚನೆ ಮಾಡ್ತಿದ್ಯೇನೋ ನೀನು. ನನಗೆ ಅರ್ಥ ಆಗೋ ತರ ಹೇಳು ಮಾವ. ನೀವೇನೋ ವರ್ಲ್ಡ್ ಕಪ್ ನಿಮ್ ಕೈಗೆ ಬಂದಷ್ಟು ಖುಷಿ ಪಡ್ತಾ ಇದ್ದೀರಾ. ಅವನಿ ಗಂಡನ್ ಬಿಡ್ತಾಳ, ಈ ಮದ್ವೆ ನಡೆಯುತ್ತಾ ಅಂತ ನನ್ನ ಅನುಮಾನ. ವಿಗ್ರಹಕ್ಕೋಸ್ಕರ ಅವನಿ ಗಂಡನ್ ಬಿಡ್ದಿರೋ ಹಾಗೆ ನಾವು ಕನ್ಸ್ ಕಾಣ್ತಿರೋ ಮದ್ವೆ ಕನ್ಸಲ್ ಕೂಡ ನಡೆದಿರೋ ಹಾಗೆ ನನ್ ಕನ್ಸ್ ಬಿತ್ತಕ್ಕ. ಇನ್ನೊಂದ್ ಸರಿ ಮಾತು ಹೇಳ್ದೆ ಅಂದ್ರೆ ಹೊಡಿಯಲ್ಲ, ಸಾಯಿಸ್ಬಿಡ್ತೀನಿ. ನನ್ ಮದ್ವೆಗೂ ಮುಂಚೆ ನನ್ ಕೈಯಿಂದನೇ ಸಾಯ್ತೀಯ. ಇಲ್ಲಿ ನೋಡು, ನಾಲ್ಗೆ ಮೇಲೆ ಮಚ್ಚೆ ಇರೋ ನಾನು, ಅದಕ್ಕೆ ಹೇಳ್ತಿದ್ದೀನಿ, ಅರ್ಥ ಮಾಡ್ಕೊಳ್ಳಿ. ನಿನ್ನ ನಾಲ್ಗೆ ಕತ್ತರ್ಸಾದ್ರೂ ನನ್ನ ಮಗಳ ಮದ್ವೆನ ಮಾಡ್ತೀನಿ ಕಣೋ. ಅಕ್ಕ, ಕೋಪ ಮಾಡ್ಕೊಬಿಡಕ್ಕ. ಮದ್ವೆ ವಿಷಯದಲ್ಲಿ ನೀವ್ ಎಷ್ಟೇ ಕ್ಲಾರಿಟಿ ಆಗಿದ್ರು ಕಾನ್ಫಿಡೆಂಟ್ ಆಗಿದ್ದೀರಾ ಇಲ್ವ ಅಂತ ತಿಳ್ಕೊಳ್ಳೋಣ ಅಂತ ಹಾಗೆ ಮಾತಾಡ್ದೆ ಅಷ್ಟೇ. ನೀನು ಅಂತ ಅನುಮಾನನೇ ಇಟ್ಕೋಬೇಡ. ಪೌರ್ಣಮಿ ದಿನ ವೇದವತಿಗೆ ಪ್ರಾಣಗಂಡಾಂತರ ಇದೆ ಅಂತ ಅವನಿ ಹೇಳಿದಾಳೆ. ಅತ್ತೆ ಪ್ರಾಣಕ್ಕೋಸ್ಕರ ಅವನಿ ಮಾತು ತಪ್ಪಲ್ಲ, ಹಿಂದೇಟ್ ಹಾಕಲ್ಲ. ಯಾವುದೇ ಪರಿಸ್ಥಿತಿ ಇಲ್ಲಾದ್ರೂ ಮದ್ವೆನ ಮಾಡ್ತಾಳೆ. ನೀನೋಗಿ ಡಂಗುರ ಸಾರ್ಸು. ಸರಿ ಅಕ್ಕ, ಇದ್ರ ಮೂಲಕ ಇಡೀ ಊರಿನ ಪ್ರಜೆಗಳಿಗೆ ತಿಳಿಸೋದೇನು ಅಂದ್ರೆ ಶ್ರೀಕರ್ ನನ್ನವನು, ಶ್ರೀಕರ್ ನನ್ನವನು. ಅಮ್ಮ, ಶ್ರೀಕರ್ ನನ್ನವನು.
ಅವನಿ, ನೀನ್ ದೇವ್ರ ಮನೆಗೆ ಹೋಗಿ ಎಷ್ಟೇ ಸಲ ಹರಕೆ ಮಾಡ್ಕೊಂಡ್ರು, ಹೀಗೆ ತಾಳಿನ ತೀವ್ರವಾಗಿ ಎಷ್ಟೇ ಸಲ ನೋಡ್ಕೊಂಡ್ರು ಕೂಡ ಪ್ರಯೋಜನ ಇಲ್ಲ ಅವನಿ. ಹೌದು ಅವನಿ, ಕೊಡ್ಬೇಕಾಗಿರೋ ಮಾತು ಕೊಟ್ಬಿಟ್ಟಿದ್ಯಾ, ನಡಿಬೇಕಾಗಿರೋದು ನಡೆಯುತ್ತೆ. ನೀನು ನೋವು ಪಟ್ಟು ಮಾತ್ರಕ್ಕೆ ಹಣೆ ಬರಹ ಎಲ್ಲ ಬದಲಾಗುತ್ತಾ ಹೇಳು? ನಿನ್ಗಿನ್ನೂ ಈ ತಾಳಿ ಮೇಲೆ, ಬಿಟ್ಟು ಹೋಗ್ಬೇಕಾಗಿರೋ ಗಂಡನ ಮೇಲೆ ಆಸೆ ಪ್ರೀತಿ ಇನ್ನೂ ಹೋಗಿಲ್ವಾ ಅವನಿ? ಇಷ್ಟೊತ್ತಿಗೆ ಮರ್ತು ಹೋಗೋದಕ್ಕೆ ಮೆಂಟಲಿ ಪ್ರಿಪೇರ್ ಆಗಬೇಕಾಗಿತ್ತು. ಇವಳು ಇನ್ನೂ ಯಾಕೆ ಯೋಚನೆ ಮಾಡ್ತಾ ಇದ್ದಾಳೋ? ಬೇಡ ಅವನಿ, ಬೇಡ. ಜಾಸ್ತಿ ಯೋಚನೆ ಮಾಡಿದ್ರೆ ಆ ಪೇನ್ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ. ನಾನು ಒಳ್ಳೆ ನಾದ್ನಿ ಅಲ್ವಾ? ನನ್ನ ಮಾತು ಕೇಳಿ ನನ್ನ ತಮ್ಮನ್ನ ಮರ್ತು ಹೋಗು. ಅವನಿ, ಈ ಸಂದರ್ಭದಲ್ಲಿ ನಿನಗೆ ಕೆಲವು ಮುಖ್ಯಾಂಶಗಳು. ಅದೇನು ಅಂದ್ರೆ, ನಾಳೆನೆ ಪೌರ್ಣಮಿ, ನಾಳೆನೆ ಹಳ್ಳಿನಲ್ಲಿ ಜಾತ್ರೆ, ನಾಳೆನೆ ಅತ್ತೆ ಅವ್ರಿಗೆ ಕೊನೇ ದಿನ. ಬಾಯ್ ಮುಚ್ಚು. ಇನ್ನೊಂದ್ಸಲ ಹಾಗೆ ಮಾತಾಡ್ದೆ ಅಂದ್ರೆ ಹಲ್ಲು ಉದುರಿಸ್ಬಿಡ್ತೀನಿ. ಇಲ್ಲಿ ನೋಡು, ನನ್ನ ಮಾತು ಕೇಳು. ನಾಳೆ ನಿನ್ನ ವಿಗ್ರಹನ ತಂದು ಕೊಡ್ಲಿಲ್ಲ ಅಂದ್ರೆ ಅಮ್ಮನ ಪ್ರಾಣಕ್ಕೆ ಕೊನೆ ದಿನ ಅಂದ್ಲು. ಅದು ನಿಜಾನೇ ಅಲ್ವಾ? ಅದ್ರಲ್ಲಿ ತಪ್ಪೇನಿದೆ? ಹೆತ್ತ ತಾಯಿ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇರೋ ಹೆಂಡತಿ ಕೆನ್ನೆಗೆ ಸರಿಯಾಗಿ ಹೊಡೆಯೋದ್ ಬಿಟ್ಟು ವಹಿಸ್ಕೊಂಡ್ ಮಾತಾಡೋದಕ್ಕೆ ನಿನಗೆ ನಾಚಿಕೆ ಆಗ್ತಾ ಇಲ್ವಾ? ನನ್ನ ಅಣ್ಣಂಗೆ ನಾಚಿಕೆ ಬುದ್ಧಿ ಎರಡೂ ಇಲ್ಲ ಅವನಿ. ಏನು, ಯಾಕೋ ಜಾಸ್ತಿ ಮಾತಾಡ್ತಾ ಇದೀಯಾ? ಇರೋ ವಿಷಯನ ಮಾತಾಡ್ತಿದ್ದೀನಿ. ಇಲ್ಲಿ ನೋಡು, ನೀನು ನಿನ್ನ ಹೆಂಡತಿಗೆ ಸಪೋರ್ಟ್ ಮಾಡ್ತಾ ಇದೀಯಾ. ಅದು ತಪ್ಪಲ್ಲ ಅಂದಮೇಲೆ ನನ್ನ ಹೆಂಡತಿಗೆ ನಾನು ಸಪೋರ್ಟ್ ಮಾಡೋದ್ರಲ್ಲಿ ಏನೋ ತಪ್ಪಿದೆ. ನಾಚಿಕೆ ಬುದ್ಧಿ ಇಲ್ಲ ಅಂತ ಇಷ್ಟ ಬಂದಂಗೆಲ್ಲ ಮಾತಾಡಬೇಡ. ಶ್ರೀಕರ್ಗೆ ದೊಡ್ಡವರು ಚಿಕ್ಕವರು ಅನ್ನೋ ವ್ಯತ್ಯಾಸ, ಅಣ್ಣ ಅತ್ತಿಗೆ ಅನ್ನೋ ಗೌರವ ಯಾವತ್ತೂ ಹೋಗಾಗಿದೆ ಕೃಷ್ಣ. ಹೌದು ಬುಜ್ಜಿ, ನಿಜವಾಗ್ಲೂ ಇವ್ ನಮ್ಮ ವಂಶಕ್ಕೆ ಹುಟ್ಟಬೇಕಾಗಿರೋನೇ ಅಲ್ಲ. ತುಂಬಾ ಕೀಳ್ಮಟ್ಟ ಕೀಳ್ತಿದ್ದಾನೆ. ನಾಳೆ ವಿಗ್ರಹನ ತಗೊಂಡ್ ಬರ್ಬೇಕು ಅಂತ ಮಾತಾಡೋದು ತಪ್ಪಾ ಶ್ರೀಕರ್? ಅವನಿ ಎಲ್ಲರಿಗೂ ತೊಂದರೆ ಕೊಡ್ತಿರೋದಕ್ಕೆ ಮದ್ವೆ ವಿಷಯದಲ್ಲಿ ಕಮಿಟ್ ಆಗಿದ್ದಾಳೆ. ಅಮ್ಮನಿಗೆ ಪ್ರಾಣಾಪಾಯ ಇದೆ ಅಂತ ತಾಳೆಗರಿ ಗ್ರಂಥದಲ್ಲಿ ಬರ್ದಿರೋದಕ್ಕೆ ಅವನಿ ನನ್ನ ದೂರ ಮಾಡ್ಕೊಳ್ಳುವಂತ ತ್ಯಾಗಕ್ಕೆ ಸಿದ್ಧವಾಗಿದ್ದಾಳೆ. ನನಗಂತೂ ಏನ್ ಅನಿಸ್ತಿದೆ ಗೊತ್ತಾ? ತಾಳೆಗರಿ ಗ್ರಂಥದಲ್ಲಿ ಬರ್ದಿರೋ ಹಾಗೆ ನಡೆಯಲ್ಲ ಅಂತ ಅನಿಸ್ತಾ ಇದೆ. ಪ್ರಾಣಾಪಾಯದ ವಿಷಯನ ಸಿದ್ಧಾಂತಿಗಳು ಹೇಳಿದ್ರು ಅಂತ ನೀನೇ ಬಂದು ನಮ್ಮೆಲ್ಲರ ಹತ್ರ ಹೇಳಿದ್ದು. ಆ ವಿಷಯ ಮರ್ತೋದ್ಯಾ ಶ್ರೀಕರ್? ಇವನ್ ಮರ್ತು ಹೋಗಿದ್ದಾನ ಅನ್ಸುತ್ತೆ ಬುಜ್ಜಿ, ಅದಕ್ಕೆ ಹೀಗೆ ಮಾತಾಡ್ತಿದ್ದಾನೆ. ಇವತ್ತಿನವರೆಗೂ ಅಮ್ಮನಿಗೆ ಏನೂ ಆಗಿಲ್ಲ, ನಾಳೆ ಕೂಡ ಏನೂ ಆಗಲ್ಲ ಅಂತ ನನಗೆ ಪೂರ್ತಿಯಾಗಿ ನಂಬಿಕೆ ಇದೆ. ಏನು ಒಳ್ಳೆ ಕಾಲಜ್ಞಾನ ಗೊತ್ತಿರೋ ಹಾಗೆ ಬಾಬಂತರ ಮಾತಾಡ್ತಿದ್ಯಾ? ಅವನಿ, ನೀನಾದ್ರೂ ನನ್ನ ಮಾತು ನಂಬು. ಪೌರ್ಣಮಿ ದಿನ ಅಮ್ಮನಿಗೆ ಪ್ರಾಣಾಪಾಯ ಆಗ್ಲಿಲ್ಲ ಅಂದ್ರೆ ಆಮೇಲೆ ನೀನ್ ನನ್ನ ಬಿಡ್ಬೇಕಾಗಿರೋ ಅಗತ್ಯನೇ ಇಲ್ಲ. ವಿಗ್ರಹ ಬಂತು ಅಂದ್ರೆ ಪ್ರಾಣಾಪಾಯ ತಪ್ಪತ್ತೆ, ಬರ್ಲಿಲ್ಲ ಅಂದ್ರೆ ಹೇಗ್ ತಪ್ಪತ್ತೆ? ವಿಗ್ರಹ ಬರ್ಲಿಲ್ಲ ಅಂದ್ರೂ ಏನು ಆಗಲ್ಲ. ಬುಜ್ಜಿ, ಹೀಗೆ ಫ್ರಸ್ಟ್ರೇಷನ್ ಅಲ್ಲಿ ಬರೋ ಈ ಎಮೋಷನಲ್ ಮಾತುಗಳಿಗೆ ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾವು ಹೋಗೋಣ ಬಾ, ಇವ್ರ ಪ್ರವಚನ ಯಾರು ಕೇಳ್ತಾರೆ, ನಡೆ. ತಾಳೆಗರಿನ ಹೇಗ್ ತಪ್ಪು ಅಂತಿದ್ಯಾ ಬಾವಾ? ನನ್ನ ಮನ್ಸಿಗೆ ಏನ್ ಅನಿಸ್ತಿದ್ಯೋ ಅದನ್ನೇ ಹೇಳ್ತಿದ್ದೀನಿ.